ಪ್ಯೂರಿಟಿ ಕ್ಲಾರಿಟಿ ಇನ್ ಯೋಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಬಹಳ ಮುಖ್ಯವಾದದ್ದು, ವೆರಿಕೋಸ್ ವೇನ್. ಇದು ವೆರಿಕೋಸ್ ವೇನ್ ಅಂದರೆ ಏನು, ಇದಕ್ಕೆ ಕಾರಣಗಳು ಏನು, ಲಕ್ಷಣಗಳು ಏನು, ಯಾರ್ಯಾರಿಗೆ ಬರುತ್ತೆ, ಶಸ್ತ್ರಚಿಕಿತ್ಸೆ ಮತ್ತು ಲೇಸರ್ ಟ್ರೀಟ್ಮೆಂಟ್ ಅಷ್ಟು ತನಕ ಹೋಗದೆ ಪ್ರೈಮರಿ ಸ್ಟೇಜಲ್ಲೇ ನಾವು ಹೇಗೆ ಮನೆಮದ್ದು ತಗೊಂಡು ತಡೆಗಟ್ಟಬಹುದು ಮುಂತಾದ ವಿಷಯಗಳನ್ನು ನೋಡೋಣ. ಮತ್ತು ಯಾವ ರೀತಿಯಲ್ಲಿ ನಾವು ಎಕ್ಸಸೈಸ್ ಮಾಡಬೇಕು, ನಮ್ಮ ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೋಬೇಕು, ಆಹಾರದಲ್ಲಿ ಬದಲಾವಣೆ ಮುಂತಾದ ವಿಷಯಗಳು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಒಳಗಡೆ ಹೋಗೋಣ. ಹರಿ ಓಂ. ಈಗ ವೆರಿಕೋಸ್ ವೇನ್ ಅಂದರೆ ಏನು? ಕಾಲಲ್ಲಿ ರಕ್ತನಾಳಗಳು ಉಬ್ಬಿ ತಿರುಚಿಕೊಂಡಿರುವುದನ್ನು ನಾವು ವೆರಿಕೋಸ್ ವೇನ್ ಅಂತ ಹೇಳ್ತೀವಿ. ಇದಕ್ಕೆ ಕಾರಣಗಳು ಏನು? ಎಲ್ಲರೂ ನಾವು ತಿಳಿದಿರುವಂತಹ ವಿಷಯ ಇದು. ಎಲ್ಲರೂ ನಾವು ಓದಿದ್ವಿ. ಅಂದರೆ ಆಕ್ಸಿಜನೇಟೆಡ್ ರಕ್ತನ ಹೃದಯ ಇಡೀ ನಮ್ಮ ದೇಹಕ್ಕೆ ಪಂಪ್ ಮಾಡುತ್ತೆ. ಇಡೀ ನಮ್ಮ ದೇಹದಲ್ಲಿ ಇರುವ ಎಲ್ಲ ಭಾಗಗಳಿಗೂ ಪಂಪ್ ಮಾಡಿದಾಗ ನಮ್ಮ ದೇಹದಲ್ಲಿ ಇಡೀ ದೇಹದಲ್ಲಿ ಆಕ್ಸಿಜನೇಟೆಡ್ ಆಗುತ್ತೆ. ಕೆಳಗಡೆ ಬಂದಾಗ ಓಟು ಆಕ್ಸಿಜನ್ ಕಮ್ಮಿ ಆಗುತ್ತೆ. ಮತ್ತೆ ತಿರ್ಗಾ ಆಕ್ಸಿಜನೇಟೆಡ್ ರಕ್ತ ಅದು ಡಿಆಕ್ಸಿಜನೇಟೆಡ್ ಆಗುತ್ತೆ. ಅಂದರೆ ಗುಡ್ ಆ್ಯಂಡ್ ಬ್ಯಾಡ್, CO2 ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಮತ್ತೆ ತಿರ್ಗಾ ಅದು ಮರಳಿ ಮೇಲಕ್ಕೆ ಹೃದಯಕ್ಕೆ ತಗೊಂಡು ಹೋಗುವ ರಕ್ತನಾಳಗಳು ತಗೊಂಡು ಹೋಗುತ್ತೆ. ಈ ರಕ್ತನಾಳಗಳಲ್ಲಿ ಇರುವ ಕವಾಟಗಳು ಅಂದರೆ ವಾಲ್ವ್ಸ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೆ ದುರ್ಬಲಗೊಂಡಾಗ, ಡ್ಯಾಮೇಜ್ ಆದಾಗ, ಡ್ಯೂ ಟು ಏಜ್ ಮತ್ತು ಸಮ್ ಅದರ್ ರೀಸನ್ಸ್ ಅದರಿಂದ ಆಗಿರ್ಬೋದು, ರಕ್ತನಾಳಗಳು ವೀಕ್ ಇರುತ್ತೆ. ಆಗ ಮೇಲಕ್ಕೆ ಹೋಗದೆ ಆ ರಕ್ತ ಹಿಮ್ಮುಖವಾಗಿ ಅಂದರೆ ರಿವರ್ಸ್ ಬಂದು ಈ ಮೀನಕಡ್ಡ ಕಾಫ್ ಮಸಲ್ಸ್ ಅಂತ ಹೇಳ್ತೀವಿ, ಅಲ್ಲಿ ಶೇಖರಣೆ ಆಗುತ್ತೆ. ಶೇಖರಣೆ ಆಗ್ತಾ ಆಗ್ತಾ ನರಗಳು ಒಂಥರ ಗಂಟಾಗುತ್ತೆ. ಕೆಲವ್ರಿಗಂತೂ ನೋಡಿದ್ರೆ ಮಣ್ಣು ಹುಳ ಇದ್ದಂಗೆ ಇರುತ್ತೆ, ಅಷ್ಟು ಸೀರಿಯಸ್ ಆಗುತ್ತೆ. ಅದು ಸ್ಟೇಜ್ 1, 2, 3, 4 ಅಷ್ಟು ಮಟ್ಟಿಗೆ ಕೆಲವ್ರಿಗೆ ನೋಡಿದ್ರೆ ಗಂಟಾಗಿ ಆಗುತ್ತೆ. ಇದು ರೀಸನ್. ಯಾಕೆಂದರೆ ರಕ್ತ ಡಿಆಕ್ಸಿಜನೇಟೆಡ್ ರಕ್ತ ತಿಕ್ಕಾಗಿರುತ್ತೆ. ಓಟು ಆಕ್ಸಿಜನೇಟೆಡ್ ರಕ್ತ ಮೇಲಿಂದ ಕೆಳಗೆ ಬರುವಾಗ ತಿನ್ನಾಗಿರುತ್ತೆ, ಸರಳವಾಗಿ ಬರುತ್ತೆ, ಯಾವ ವಿಧದ ಒಂದು ಸಮಸ್ಯೆ ಇಲ್ಲ. ಆದರೆ ಈ ಡಿಆಕ್ಸಿಜನೇಟೆಡ್ ರಕ್ತ ಕಠಿಣವಾಗಿರುತ್ತೆ. ಅದಕ್ಕೆ ಆ ರಕ್ತನಾಳಗಳಲ್ಲಿ ಇರುವ ಕವಾಟಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇದ್ದಲ್ಲಿ ರಿವರ್ಸ್ ಬಂದು ಇಲ್ಲಿ ಶೇಖರಣೆ ಆಗುತ್ತೆ, ಅಲ್ಲಿ ನರಗಳು ಸುತ್ತಕೊಳ್ಳುತ್ತೆ. ಇದನ್ನು ನಾವು ವೆರಿಕೋಸ್ ವೇನ್ ಅಂತ ಹೇಳ್ತೀವಿ. ಸರಿ, ಲಕ್ಷಣಗಳು ಏನು? ವಾಟ್ ಆರ್ ದಿ ಇಂಡಿಕೇಶನ್ಸ್? ಈಗ ಕಾಲಲ್ಲಿ ಚರ್ಮದಲ್ಲಿ ಬಣ್ಣ ಬದಲಾವಣೆ ಆಗುತ್ತೆ. ಕಡು ನೀಲಿ ಬಣ್ಣದಲ್ಲಿ, ಕಂದು ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ. ಮತ್ತು ಇಲ್ಲಿ ಮುಟ್ಟು ನೋಡಿದ್ರೆ ನೀವು ಹಳ್ಳ ದಿಣ್ಣೆ ಅಂತ ಇಲ್ಲಿ ಕಾಣಿಸ್ತಾ ಇರುತ್ತೆ. ಕೆಲವರಿಗೆ ತೊಡೆ ಅಡಿಯಲ್ಲೂ ಬರುತ್ತೆ. ಕಾಲುಗಳು ಭಾರವಾಗಿ ಅನಿಸುತ್ತೆ. ಮತ್ತು ತುರಿಕೆ, ನೋವು ಇದೆಲ್ಲ ಕಾಣಿಸ್ಕೊಳ್ಳುತ್ತೆ. ಇದು ವೆರಿಕೋಸ್ ವೇನ್. ಡಾಕ್ಟ್ರ್ ಹತ್ರ ಹೋಗಿ ನಾವು ಕನ್ಸಲ್ಟ್ ಮಾಡ್ಕೋಬೋದು ಯಾವ ಸ್ಟೇಜಲ್ಲಿ ಇದೆ ಅಂತ. ಸರಿ, ಇದಕ್ಕೆ ನಾವು ಯಾರ್ಯಾರಿಗೆ ಬರುತ್ತೆ ಆದರೆ ಫಸ್ಟ್ ಜೆನೆಟಿಕ್ ಪ್ರಾಬ್ಲಮ್, ತಂದೆ ತಾಯಿಗೆ, ಅಜ್ಜಿ ತಾತನಿಗೆ, ಇವರಿಗೆಲ್ಲ ಇದ್ದರೆ ಮನೆಯಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ಮತ್ತು ನಿಂತ್ಕೊಂಡು ಕೂತ್ಕೊಂಡು 8 to 9 hours ವರ್ಕ್ ಮಾಡ್ತಾರಲ್ಲ, ಆ ಪ್ರೊಫೆಷನ್ನಲ್ಲಿ ಇರೋರು, ಲೈಕ್ ಟೀಚರ್, ಟ್ರಾಫಿಕ್ ಪೊಲೀಸ್, ಬಸ್ ಕಂಡಕ್ಟರ್, ಸೆಕ್ಯೂರಿಟಿ, ವಾಚ್ಮ್ಯಾನ್, ಮತ್ತು ಕೂತ್ಕೊಂಡು ಕೆಲಸ ಮಾಡ್ತಾರಲ್ಲ 8 to 9 hours, ಅವ್ರಿಗೂ ಬರುತ್ತೆ. ಮತ್ತು ಈ ಸೇಲ್ಸ್ ಗರ್ಲ್ಸ್, ಸೇಲ್ಸ್ ಬಾಯ್ಸ್, ಗ್ರಾಸರಿ ಅಂಗಡಿಯಲ್ಲಿ ಇರೋರು, ಅವ್ರಿಗೆಲ್ಲ ನಿಂತ್ಕೊಂಡು ಎಷ್ಟು 8 to 9 hours ಯಾರು ನಿಂತ್ಕೊಂಡು ಕೆಲಸ ಮಾಡ್ತಾರೋ ಅವ್ರಿಗೆಲ್ಲ ಬಂದೇ ಬರುತ್ತೆ. ಸರಿ, ಯಾರಿಗೆ ಬರುತ್ತೆ ಅಂತ ನೋಡ್ಕೊಂಡಿದ್ವಿ. ಹೇಗೆ ಇದನ್ನು ನಾವು ಪ್ರಿವೆನ್ಷನ್ ತೊಗೋಬೋದು?
ಅಂದರೆ ಶಸ್ತ್ರಚಿಕಿತ್ಸೆ ಆ ಮಟ್ಟಕ್ಕೆ ಹೋಗಬಾರ್ದು. ನಾವು ಫಸ್ಟು ಪ್ರಿವೆನ್ಷನ್. ಮತ್ತು ಇದು ಒಬಿಸಿಟಿ, ದಪ್ಪ ಇರ್ತಾರಲ್ಲ ಅವ್ರಿಗೂ ಬರುತ್ತೆ. ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಗರ್ಭಿಣಿಯರಿಗೆ, ಮತ್ತು ಚೈನ್ ಸ್ಮೋಕರ್ ಅವ್ರಿಗೂ ಬರುತ್ತೆ. ಇದೆಲ್ಲ ನಾವು ಹೇಗೆ ಪ್ರಿವೆನ್ಷನ್ ಮಾಡ್ಕೋಬೋದು. ಫಸ್ಟ್ ಸ್ವಲ್ಪ ಕಾಫ್ ಮಸಲ್ಸ್, ಈ ಹಿಮ್ಮಡಿನ ಹೀಗೆ ಮೇಲೆ ಎತ್ತಿ ಇಟ್ಕೊಳ್ಳಿ. ಮತ್ತು ಹೈ ಹೀಲ್ಸ್ ಹಾಕಬೇಡಿ, ಟೈಟಾಗಿ ಪ್ಯಾಂಟ್ ಹಾಕಬೇಡಿ. ಮತ್ತು ಆಹಾರದಲ್ಲಿ ಉಪ್ಪು ಕಡಿಮೆ ಮಾಡಿ, ನಾರಿನಾಂಶ ಆಹಾರವನ್ನು ಸೇವನೆ ಮಾಡಿ. ತರಕಾರಿ ಆಗಲಿ ಹಣ್ಣು ಆಗಲಿ ನಾರಿನಾಂಶ ಹೆಚ್ಚಾಗಿ ಇರಲಿ. ಸರಿ, ಈ ಒಬಿಸಿಟಿ ಅಂತ ಹೇಳಿದ್ದೀನಲ್ಲ, ಅವರು ವಾಕಿಂಗ್ ಮಾಡಲೇಬೇಕು, ಎಕ್ಸಸೈಸ್. ಅವ್ರು ಏನೇನು ಇದು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೋ ಅದನ್ನು ಸತತವಾಗಿ ತಗೊಳ್ಳಿ. ಮತ್ತು ಈ ವೆರಿಕೋಸ್ ವೇಯ್ನಿಗೆ ನೀವು ವಾಕಿಂಗ್, ಜಾಗಿಂಗ್ ಇದೆಲ್ಲ ಮಾಡಲೇಬೇಕು. ಸರಿ, ಒಂದು ಮೆಡಿಸಿನ್ ಹೇಳ್ಕೊಡ್ತೇನೆ. ಸರಿ, ಇದನ್ನು ನಾವು ತಡೆಗಟ್ಬೋದು, ನಮ್ಮ ಮನೆ ಮದ್ದಲ್ಲಿ ತಡೆಗಟ್ಬೋದು. ನಾನು ಈಗಾಗಲೇ ಹೇಳಿದ್ದೀನಿ, ಡಿಆಕ್ಸಿಜನೇಟೆಡ್ ರಕ್ತ, ಬ್ಲಡ್, ಅದು ಕಠಿಣವಾಗಿ ಇರುತ್ತೆ. ಫಸ್ಟ್ ಅದನ್ನು ನಾವು ಮಾಡೋಣ. ಯಾಕೆಂದರೆ ಕವಾಟಗಳು ಹೇಳಿದ್ದೇನಲ್ಲ, ಅದು ಏಕಮುಖ, ಒಂದೇ ಸತಿ ಓಪನ್ ಆಗುತ್ತೆ ಮೇಲ್ಮುಖವಾಗಿ. ಅದರಿಂದ ಯಾವಾಗ ಅದು ಪ್ರಾಬ್ಲಮ್ ಇದ್ದಾಗ ರಿವರ್ಸ್ ಬರುತ್ತೆ, ಹೇಳಿದ್ದೀನಿ. ಈಗ ಮನೆಮದ್ದು, ಕಠಿಣವಾಗಿರುವಂಥ ರಕ್ತನ ಸಡಿಲ ಮಾಡಿಸೋಣ. ಗರ್ಕೆ ಹುಲ್ಲು ತಗೊಳ್ಳಿ, ಅಂದರೆ ಪುಡಿನೂ ಸಿಗುತ್ತೆ, ಬೇಡ, ಗರ್ಕೆ ಹುಲ್ಲು ತಗೊಳ್ಳಿ, ತೊಳೆದು ಅದರಲ್ಲಿ ಒಂದು ಬೆಟ್ಟದ ನೆಲ್ಲಿಕಾಯಿನ ಪುಡಿ ಮಾಡಿ ಚೆನ್ನಾಗಿ ಚಚ್ಚಿ ಹಾಕಿ ಜ್ಯೂಸ್ ಮಾಡಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳಿ 1 ಗ್ಲಾಸ್. ನಂಬರ್ 2, ನೆಲ್ಲಿಕಾಯಿನ ಜ್ಯೂಸ್ ಮಾಡಿ ಒಂದು 20 ml, ಸ್ವಲ್ಪ ಹೆಚ್ಚು ಕಮ್ಮಿ ಇರಲಿ, ಅದನ್ನು ಮಾಡಿ ಅದರಲ್ಲಿ ಒಂದು ಅರ್ಧ ಸ್ಪೂನ್ ಬ್ರಾಹ್ಮಿ ಪುಡಿ, ಅಂದರೆ ಒಂದಲಗ, ನಮ್ಮ ಕನ್ನಡದಲ್ಲಿ ಒಂದಲಗ ಸರಸ್ವತಿ ಸೊಪ್ಪು ಅಂತ ಹೇಳ್ತೀವಿ, ಆ ಬ್ರಾಹ್ಮಿ ಅಂತ ಹೇಳ್ತಾರೆ. ಬ್ರಾಹ್ಮಿ ಪುಡಿ ತಗೊಳ್ಳಿ, ಅರ್ಧ ಸ್ಪೂನ್ ಅದರಲ್ಲಿ ಮಿಕ್ಸ್ ಮಾಡಿ ತಗೊಳ್ಳಿ. ಏನು ಒಂದು 21 ದಿವಸ ಸತತವಾಗಿ ತಗೊಳ್ಳಿ. 7ನೇ ದಿನಗಳಿಂದ ಫ್ರಮ್ 7th ಡೇ ನಿಮಗೆ ಬಲ್ಜಿಂಗ್ ಕಮ್ಮಿ ಆಗೋದು, ನೋವು ಕಮ್ಮಿ ಆಗೋದು ಎಲ್ಲ ಪ್ರತ್ಯಕ್ಷವಾಗಿ ನೀವು ನೋಡ್ಬೋದು. ಆಯಿತು, ಇಂಟೇಕ್ ತೊಗೊಂಡಿದ್ದೀವಿ. ಹೊರಗಡೆ ಇವಾಗ ನೋವು, ಯಾಕೆಂದರೆ ಕೆಲಸ ಮಾಡಿ ಬಂದ ಮೇಲೆ ರಾತ್ರಿ ಮಲಗುವಾಗ ನೋವು ಇರುತ್ತೆ. ಮಲಗುವಾಗ ಕಾಲನ್ನ ಮೇಲೆ ಎತ್ತಿ ಇಟ್ಕೊಳ್ಳಿ, ಅಂದರೆ ಹೃದಯ ಲೆವೆಲ್ಗಿಂತ ಮೇಲೆ ಇಟ್ಕೊಳ್ಳಿ. ಯಾಕೆಂದರೆ ರಕ್ತ ಮೇಲ್ಮುಖವಾಗಿ ಹೋಗಬೇಕು, ಇಲ್ಲಿ ಶೇಖರಣೆ ಆಗಬಾರ್ದು ಅಂತ ಹೇಳಿದ್ದೀನಿ. ಈಗ ಏನೇನು ಅಪ್ಲೈ ಮಾಡ್ಬೋದು ಹೊರಗಡೆ. ಆಲಿವ್ ಆಯಿಲ್ ತೊಗೊಳ್ಳಿ, ಅದು 100 ml. ಅದರ ಜೊತೆ 100 ml ಕರಿಜೀರಿಗೆ ಎಣ್ಣೆ, ಅಂದರೆ ಕೊಳಂಜಿ ಆಯಿಲ್ ಅಂತ ಹೇಳ್ತಾರೆ, ನಾಟಿ ಔಷಧಿ ಅಂಗಡಿಯಲ್ಲಿ ಸಿಗುತ್ತೆ. 2 ಮಿಕ್ಸ್ ಮಾಡಿ, ಅದು 2 ಸಾಕು. ಆಮೇಲೆ ತುಂಬ ನೋವು ಇದ್ದರೆ ಬೇವಿನ ಎಣ್ಣೆ ಸೇರಿಸ್ಕೋಬೋದು, ಉದ್ದಿನಬೇಳೆ ಪೌಡರ್ ಸೇರಿಸ್ಕೋಬೋದು, ಇರಲಿ, ಇವು 2 ಸಾಕು. ಯಾಕೆಂದರೆ ಆ ರಕ್ತನಾಳಗಳನ್ನ ಬಲಪಡಿಸುತ್ತೆ. ಇವು 2 ಆಯಿಲ್ ಸಾಕು. 2 ಆಯಿಲ್ನ ತಗೊಳ್ಳಿ, ಮಿಕ್ಸ್ ಮಾಡಿ. ಯಾವಾಗಲೂ ವೆರಿಕೋಸ್ ವೇಯ್ನಿಗೆ ನೀವು ಏನೇ ಅಪ್ಲೈ ಮಾಡಿ ಮೇಲ್ಮುಖವಾಗಿ ಅಪ್ಲೈ ಮಾಡಿ. ನಂಬರ್ 2, ಎಳ್ಳು, ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದೇ ಆಗಲಿ 100 ml ತಗೊಳ್ಳಿ. ಅದ್ರ ಜೊತೆ ಹಸುವಿನ ಹಾಲು ಅಥವಾ ಪಾಕೆಟ್ ಹಾಲನ್ನ ಮಿಕ್ಸ್ ಮಾಡಿ, ಮತ್ತು ತಿಕ್ಕಾಗಿ ಪೇಸ್ಟ್ ಮಾಡಿ ಅದನ್ನು ಅಪ್ಲೈ ಮಾಡಿ ಕೆಳಗಿಂದ ಮೇಲೆ. ವಾರಕ್ಕೆ 2 ಸತಿ, ಅಥವಾ ದಿನ ನಾನು ಮಾಡ್ತೀನಿ ಅಂದರೂ ದಿನ ಮಾಡ್ಕೊಳ್ಳಿ, ಆಲ್ಟರ್ನೇಟಿವ್ ಏನಾದರೂ ಮಾಡ್ಕೊಳ್ಳಿ. ನಂಬರ್ 3, ಈಗ ಎಳ್ಳೆಣ್ಣೆ, ಅಂದರೆ ನಾವು ಊಟಕ್ಕೆ ಸೇರಿಸ್ಕೊಳ್ತೀವಲ್ಲ ಆ ಎಳ್ಳೆಣ್ಣೆ ತಗೊಳ್ಳಿ. ಈ ದೀಪದ ಎಣ್ಣೆ ಬೇಡ, ಎಳ್ಳೆಣ್ಣೆ ತಗೊಳ್ಳಿ. ಅದನ್ನು ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪನ್ನ ಹಾಕಿ ಪಟ್ ಅಂತೆ. ಅದನ್ನು ಬೇಕಾದ್ರೆ ನೀವು ತೊಗೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಆ ಎಣ್ಣೆನ ಸ್ವಲ್ಪ ಬಿಸಿಯಾಗಿ ಅಪ್ಲೈ ಮಾಡಿ. ಅದು ಕೆಳಗಿಂದ ಮೇಲ್ಮುಖವಾಗಿಯೇ ಅಪ್ಲೈ ಮಾಡಬೇಕು. ನೀವು ಯಾವುದೇ ಅಪ್ಲೈ ಮಾಡಿ ಕೆಳಗಿಂದ ಮೇಲ್ಮುಖ,
ಅಪ್ಲೈ ಮಾಡಿ. ಆಮೇಲೆ ಒಂದು 45 ಮಿನಿಟ್ಸ್ ಬಿಟ್ಟು ಚೆನ್ನಾಗಿ ಬಿಸಿ ನೀರಲ್ಲಿ ತೊಳೆದು ಬಿಡಿ. ಇದನ್ನು ಸತತವಾಗಿ ಮಾಡ್ತಾ ಬನ್ನಿ. ಅಷ್ಟೇ ಅಲ್ಲ, ಮತ್ತು ಈ ಕಂಪ್ಯೂಟ್ರಲ್ಲಿ ಕೂತಿರ್ತಾರಲ್ಲ ಅವರು ಒನ್ಸ್ ಇನ್ ಹಾಫ್ ಆನ್ ಅವರ್, ಯಾರೇ ಆಗಲಿ ಒನ್ಸ್ ಇನ್ ಹಾಫ್ ಆನ್ ಅವರ್ ಸ್ವಲ್ಪ ವಾಕಿಂಗ್ ಮಾಡಿ. ಈ ಲಿಫ್ಟನ್ನ ಯೂಸ್ ಮಾಡೋದಕ್ಕೆ ಬದಲಾಗಿ ಮೆಟ್ಲು ಹತ್ತಿ ಇಳಿರಿ. ಕಾಫಿ ಟೀ ತೊಗೊಳ್ತಾ ಇರ್ತೀರ, ಆಗಲೂ ಅಲ್ಲೂ ಅಷ್ಟೇ ಸ್ವಲ್ಪ ವಾಕಿಂಗ್ ಮಾಡಿ. ಮತ್ತು ನೀವು ಸುಮ್ಮನೆ ಕೂತ್ಕೊಂಡಿದ್ದಾಗ ಕಾಲನ್ನ ಏನು ಮಾಡ್ತೀರಾ ಅಂದರೆ, ಹೀಗೆ ಮೇಲೆ ಆ ಕಾಫ್ ಮಸಲ್ಸ್ನ ಮೀನಖಂಡನ ಚೆನ್ನಾಗಿ ಪ್ರೆಸ್ ಮಾಡಿ. ಯಾಕೆಂದರೆ ಅದು ಸೆಕೆಂಡ್ ಹಾರ್ಟ್ ಅಂತ ಹೇಳ್ತೀವಿ, ಎರಡನೇ ಹೃದಯ. ಈ ಹೃದಯ ಏನೋ ಆಕ್ಸಿನೇಟೆಡ್ ರಕ್ತನ ಪಂಪ್ ಮಾಡುತ್ತೆ. ಇಲ್ಲಿ ನೀವು ಶೇಖರಣೆ ಆಗಬಾರ್ದು, ಆ ರಕ್ತನ ನೀವು ಪ್ರೆಸ್ ಮಾಡಬೇಕು, ಅದು ಪಂಪ್ ಮಾಡಬೇಕು. ಅದಕ್ಕೆ ನೀವು ಚಾಲನೆ ಕೊಡ್ತಾನೇ ಇರಬೇಕು. ಮೀನಖಂಡ ಆ ಭಾಗಕ್ಕೆ, ಕಾಫ್ ಮಸಲ್ಸ್ಗೆ ನೀವು ಚಾಲನೆ ಕೊಡ್ತಾನೇ ಇರಬೇಕು. ಇಷ್ಟೆಲ್ಲ ಮಾಡಿ. ಮತ್ತು ಯೋಗಾಸನ ಮಾಡ್ತೀನಿ ಅಂದರೆ ಅದರಲ್ಲಿ ಉತ್ಕಟಾಸನ ಮಾಡ್ಬೋದು, ಸರ್ವಾಂಗಾಸನ ಮಾಡಿ. ಸರ್ವಾಂಗಾಸನ ಮಾಡಿದರೆ ರಕ್ತ ಮೇಲ್ಮುಖವಾಗಿ ಹೋಗುತ್ತೆ. ನನಗೆ ಅಭ್ಯಾಸ ಇಲ್ಲ ಅನ್ನೋರು, ಅಭ್ಯಾಸ ಇರೋರು ಅದನ್ನು ಕಂಟಿನ್ಯೂ ಮಾಡಿ. ಬಿಟ್ಟೋದ್ರೂ ಕೂಡ ಒಂದು 3 ಡೇಸ್ ನೋವಾಗ್ಬೋದು, ಅದು 1 ವೀಕಲ್ಲಿ ಮತ್ತೆ ತಿರ್ಗಾ ನೀವು ಅಭ್ಯಾಸ ಆಗುತ್ತೆ. ಅದನ್ನು ಕಂಟಿನ್ಯೂ ಮಾಡಿ. ಅಭ್ಯಾಸ ಇಲ್ಲದೇ ಇರೋರು ಮಲಗಿ ಪುಷ್ಟಾನ ಗೋಡೆಗೆ ತಾಗಿಸಿ, ಅಂದರೆ ಪೆಟೆಕ್ಸನ್ನ ತಾಗಿಸಿ, 2 ಕಾಲು ನೇರವಾಗಿ ಆ ಗೋಡೆಗೆ ತಾಗಿಸಿ ಒಂದು 10 ನಿಮಿಷ 15 ನಿಮಿಷ, ಮತ್ತೆ ತಿರ್ಗಾ ಒಂದು 2-3 ಬಾರಿ ಮಾಡಿ ರಕ್ತ ಮೇಲ್ಮುಖವಾಗಿ ಹೋಗುತ್ತೆ. ಚೆನ್ನಾಗಿ ನೋವು ಎಲ್ಲ ಕಡಿಮೆ ಆಗುತ್ತೆ. ಇದೆಲ್ಲ ಮಾಡಿ. ಇನ್ನು ಸಾಕಷ್ಟು ಮಾಹಿತಿಗಳು ಇದೆ, ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಈ ಉತ್ಕಟಾಸನ, ಸರ್ವಾಂಗಾಸನ ಹೇಗೆ ಮಾಡೋದು ಅಂತ ನಾನು ಲೈವ್ ಆಗಿ ಮಾಡಿ ತೋರಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿ ಮಾಡೋಣ. ಅದುವರೆಗೂ ಎಲ್ಲ ಮಾಹಿತಿಗಳನ್ನು ಸತತವಾಗಿ ಅಭ್ಯಾಸ ಮಾಡಿ. ಸರ್ವೇ ಜನ